ಇನ್ನು ಸುದ್ದಿಗಳನ್ನು ವಿವರವಾಗಿ ನೋಡ್ತಾ ಹೋಗೋಣ. ಆಪರೇಷನ್ ಸಿಂಧೂರ ಉಗ್ರ ಪೋಷಕ ಪಾಕಿಸ್ತಾನದ ಬೆನ್ನುಮೂಳೆಯನ್ನ ಮುರಿದು ಪಾಠ ಕಲಿಸೋದಕ್ಕೆ ಭಾರತದ ಸೇನಾಪಡೆಗಳು ನಡೆಸಿರುವಂತಹ ಕಾರ್ಯಾಚರಣೆ ನಮ್ಮ ಸೇನಾ ಸಾಮರ್ಥ್ಯದ ಬಗ್ಗೆ ಇಡೀ ವಿಶ್ವವೇ ಬೆಕ್ಕಸ ಬೆರಗಾಗಿ ನೋಡಿತು. ಈ ಆಪರೇಷನ್ ನಡೆದ ಬಳಿಕ ಪ್ರಧಾನಿ ಮೋದಿಯವರು ಅಂದರೆ ವಿಶೇಷವಾಗಿ ಪಹಲ್ಗಾಮ್ನಲ್ಲಿ ಉಗ್ರರು ದಾಳಿ ನಡೆಸಿದ ಸರಿಯಾಗಿ 1 ತಿಂಗಳ ಇವತ್ತಿನ ದಿವಸನೇ ಬಹಿರಂಗ ಸಮಾವೇಶದಲ್ಲಿ ಮಾತನಾಡಿದ್ದಾರೆ. ನಾವು ಪಾಕಿಸ್ತಾನದ ಒಳಗಡೆ ನುಗ್ಗಿ ಧ್ವಂಸ ಮಾಡಿದ್ದೇವೆ ಅಂತ ಅವರು ಹೇಳ್ತಾನೆ ಬಿಕನರ್ ವಾಯುನೆಲೆಯಿಂದಲೇ ಪಾಕಿಸ್ತಾನಗಳಿಗೆ ಎಚ್ಚರಿಕೆ ಸಂದೇಶವನ್ನು ಕೊಟ್ಟಿದ್ದಾರೆ. 22 तारीख के हमले के जवाब में हमने 22 मिनट में सबसे बड़े ठिकाने तबाह कर दिए। ಸರಿಯಾಗಿ 1 ತಿಂಗಳ ಹಿಂದೆ ಏಪ್ರಿಲ್ 22, 2025 ಮಧ್ಯಾಹ್ನ 2 ಗಂಟೆ ಕಳೆಯುತ್ತಿದ್ದಂತೆ ಪ್ರವಾಸಿಗರ ಸ್ವರ್ಗದಂತಿದ್ದ ಪಹಲ್ಗಾಮ್ನ ಬೈಸರನ್ ಪ್ರದೇಶದಲ್ಲಿ ಉಗ್ರರು ಘನಘೋರ ದುಷ್ಕೃತ್ಯ ಎಸಗಿದ್ದರು. ನಮ್ಮದೇ ದೇಶದ ನಮ್ಮದೇ ನೆಲದಲ್ಲಿ ನಮ್ಮದೇ ಜನರನ್ನ ಹುಡುಕಿ ಕೊಂದು ಹಾಕಲಾಗಿತ್ತು. ಹೆಂಡತಿಯರ ಸಮ್ಮುಖದಲ್ಲಿ ಗಂಡಂದಿರನ್ನ ಕೊಂದು ತಾಯಂದಿರ ಸಿಂಧೂರ ಅಳಿಸಿದ್ದೇವೆಂದು ಅಟ್ಟಹಾಸ ಮೆರೆದಿದ್ರು. ಇದಕ್ಕೆ ಪ್ರತೀಕಾರವಾಗಿ ಭಾರತ ಆಪರೇಷನ್ ಸಿಂಧೂರ್ ಮೂಲಕ ಉಗ್ರರ ನೆಲೆಗಳನ್ನ ಉರೀಸ್ ಮಾಡಿತ್ತು. ಏಪ್ರಿಲ್ 22ರಂದು ನಡೆಸಿದ್ದ ದಾಳಿಗೆ ಪ್ರತಿಯಾಗಿ ಕೇವಲ 22 ನಿಮಿಷಗಳಲ್ಲಿ ಉಗ್ರರ 9 ಅಡಗುದಾಣಗಳನ್ನ ಧ್ವಂಸ ಮಾಡಿದ್ದೆವು ಎಂದು ಇಂದು ಪ್ರಧಾನಿ ಮೋದಿ ಮೇ 7ರ ನಟ್ಟ ನಡುರಾತ್ರಿಯಲ್ಲಿ ನಡೆದ ಕಾರ್ಯಾಚರಣೆಯ ಸ್ವರೂಪವನ್ನ ಜಗತ್ತಿನ ಮುಂದೆ ತೆರೆದಿಟ್ಟಿದ್ದಾರೆ. 22 तारीख के हमले के जवाब में हमने 22 मिनट में सबसे बड़े ठिकाने तबाह कर दिए। ಪಹಲ್ಗಾಮ್ನಲ್ಲಿ ಉಗ್ರರು ನಡೆಸಿದ್ದ ಅಟ್ಟಹಾಸಕ್ಕೆ 1 ತಿಂಗಳು ತುಂಬಿದ ದಿನವೇ ಉಗ್ರರ ತವರುಮನೆ ಪಾಕಿಸ್ತಾನಕ್ಕೆ ಪ್ರಧಾನಿ ನರೇಂದ್ರ ಮೋದಿ ನಿದ್ರೆಯಲ್ಲೂ ಬೆಚ್ಚಿ ಬೀಳುವಂತಹ ಎಚ್ಚರಿಕೆ ಕೊಟ್ಟಿದ್ದಾರೆ. ಪಾಕಿಸ್ತಾನದ ಗಡಿಗೆ ಅಂಟಿಕೊಂಡಿರುವ ರಾಜಸ್ಥಾನದ ಬಿಕಾನೇರ್ನಿಂದಲೇ ಉಗ್ರ ಪೋಷಕ ದೇಶಕ್ಕೆ ಮೋದಿ ಎಚ್ಚರಿಕೆ ಸಂದೇಶ ರವಾನೆ ಮಾಡಿದ್ದಾರೆ. ಉಗ್ರರ ಒಂದೊಂದು ಕೃತ್ಯಕ್ಕೂ ಉತ್ತರ ಕೊಟ್ಟಿದ್ದೇವೆ ಎಂದು ಅಬ್ಬರಿಸಿದ್ದಾರೆ. ನೀವು ಏಪ್ರಿಲ್ 22ರಂದು ದಾಳಿ ಮಾಡಿದ್ರಿ. ನಿಮ್ಮೆಲ್ಲ ಆಟಗಳು 22 ನಿಮಿಷದಲ್ಲೇ ಖತಮ್ ಆದ್ವು. ಆ ಮೂಲಕ ಸಿಂಧೂರದ ಶಕ್ತಿ ಏನೆಂಬುದನ್ನ ಇಡೀ ಜಗತ್ತಿಗೆ ಪರಿಚಯ ಮಾಡಿದ್ದೇವೆ ಎಂದು ಮೋದಿ ಆಪರೇಷನ್ ಸಿಂಧೂರ್ ಬಗ್ಗೆ ಸ್ಪಷ್ಟ ಮಾತುಗಳಲ್ಲಿ ಜನರಿಗೆ ಮಾಹಿತಿ ನೀಡಿದ್ದಾರೆ. 22 तारीख के हमले के जवाब में हमने 22 मिनट में आतंकियों के 9 सबसे बड़े ठिकाने तबाह कर दिए। दुनिया ने और देश के दुश्मनों ने भी देख लिया कि जब सिंदूर बारूद बन जाता है तो नतीजा क्या होता है. ಜೊತೆಗೆ ಧರ್ಮ ಕೇಳಿ ಭಾರತೀಯರ ಸಿಂಧೂರ ಅಳಿಸಿದ ಉಗ್ರರಿಗೆ ಭಾರತ ಸೇನೆ ತಕ್ಕ ಉತ್ತರ ಕೊಟ್ಟಿದೆ ಎಂಬುದು ಮೋದಿ ಮಾತು. ಇಡೀ ಪಾಕಿಸ್ತಾನವನ್ನು ಭಾರತದ 3 ಸೇನೆಗಳು ಚಕ್ರವ್ಯೂಹದಲ್ಲಿ ಕೆಡವಿ ಹಾಕಿದ್ವು ಎಂದು ಮೋದಿ ಭಾರತ ಸೇನಾಪಡೆಗಳ ಶೌರ್ಯವನ್ನ ಶ್ಲಾಘಿಸಿದ್ರು. धर्म पूछकर हमारी बहनों की मांग का सिंदूर उजाड़ दिया था. हमारी सरकार ने तीनों सेनाओं को खुली छूट दे दी थी और तीनों सेनाओं ने मिलकर ऐसा चक्रव्यूह रचा कि पाकिस्तान को घुटने टेकने के लिए मजबूर कर दिया. ಇದೇ ವೇಳೆ ಪಾಕಿಸ್ತಾನಕ್ಕೆ 3 ಪ್ರಮುಖ ಸಂದೇಶ ರವಾನೆ ಮಾಡಿದ್ರು ಪ್ರಧಾನಿ ಮೋದಿ. ಪಾಕಿಸ್ತಾನ ಪದೇ ಪದೇ ಹೇಳುತ್ತಿರುವ ನ್ಯೂಕ್ಲಿಯರ್ ಬಾಂಬ್ ಬೆದರಿಕೆಗಳಿಗೆಲ್ಲ ಭಾರತ ಇನ್ನೆಂದೂ ಬಗ್ಗುವುದಿಲ್ಲ ಎಂದು ನೆನಪು ಮಾಡಿಕೊಟ್ರು. ऑपरेशन सिंदूर ने आतंकवाद से निपटने के 3 सूत्र तय कर दिए हैं. भारत पर आतंकी हमला हुआ तो करारा जवाब मिलेगा. समय हमारी सेनाएं तय करेगी, तरीका भी हमारी सेनाएं तय करेगी और शर्तें भी हमारी होगी. दूसरा, एटम बम की गीदड़ बप्तियों से भारत डरने वाला नहीं है.
ಇದರ ಜೊತೆಗೆ ಪಾಕಿಸ್ತಾನದಲ್ಲಿ ಏರ್ಬೇಸ್ಗಳನ್ನು ಭಾರತ ವಾಯುಸೇನೆ ಹೊಡೆದುರುಳಿಸಿದ್ದನ್ನೂ ನೆನಪಿಸಿದ ಮೋದಿ ಭಾರತದ ಕ್ರಾಂತಿಯ ಹೆಜ್ಜೆಯನ್ನು ತಡೆಯಲು ಯಾವ ರಾಷ್ಟ್ರದಿಂದಲೂ ಸಾಧ್ಯವಿಲ್ಲ ಎಂದು ಎಚ್ಚರಿಸಿದರು. हर आतंकी हमले की पाकिस्तान को भारी कीमत चुकानी पड़ेगी और ये कीमत पाकिस्तान की सेना चुकाएगी. यहां से कुछ ही दूर सीमा पार पाकिस्तान का रहीम यार खान एयरबेस है. पता नहीं आगे कब खुलेगा. आईसीयू में पड़ा है और अगर पाकिस्तान ने आतंकियों को एक्सपोर्ट करना जारी रखा तो उसको पाई पाई के लिए मोहताज होना होगा. भारतीयों के खून से खेलना पाकिस्तान को महंगा पड़ेगा. ಇನ್ನು ಭಾರತೀಯರ ಸಿಂಧೂರಕ್ಕೆ ಕೈ ಹಾಕಿದವರನ್ನ ಮಣ್ಣಿನಲ್ಲಿ ಮುಚ್ಚಿದ್ದೇವೆ, ರಕ್ತ ಹರಿಸಿದವರ ಲೆಕ್ಕ ಚುಕ್ತಾ ಮಾಡಿದ್ದೇವೆ ಎಂದು ಪ್ರಧಾನಿ ಮೋದಿ ಘರ್ಜಿಸಿದ್ರು. मैं देशवासियों से कहता हूं, जो सिंदूर मिटाने निकले थे उन्हें मिट्टी में मिलाया है. जो हिंदुस्तान का लहू बहाते थे आज कतरे कतरे का हिसाब चुकाया है. जो सोचते थे भारत चुप रहेगा आज वो घरों में डूब डूब के पड़े हैं. ಮಾತಿನ ಕೊನೆಯಲ್ಲಿ ಪಾಕಿಸ್ತಾನಕ್ಕೆ ಮೋದಿ ಖಡಕ್ ಎಚ್ಚರಿಕೆ ಕೊಡಲು ಮರೆಯಲಿಲ್ಲ. ಹಿಂದೆ ನಾವು ಉಗ್ರರ ಮನೆಗೆ ನುಗ್ಗಿ ಹೊಡೆದಿದ್ದೆವು, ಈಗ ನಾವು ಉಗ್ರರ ಎದೆಯನ್ನೇ ಬಗೆಯುವ ಕೆಲಸ ಮಾಡಿದ್ದೇವೆ. ಇದು ಹೊಸ ಭಾರತ ಎಂದು ತೀವ್ರ ಎಚ್ಚರಿಕೆಯನ್ನು ವಿಶ್ವ ಸಮುದಾಯಕ್ಕೆ ನೀಡಿದ್ರು. पहले घर में घुसकर किया था वार, पहले घर में घुसकर किया था वार, अब सीधा सीने पर किया प्रहार है. आतंक का फन कुचलने की यही नीति है, यही रीति है, यही भारत है, नया भारत है. ಪೊಳ್ಳು ಭಾಷಣ ನಿಲ್ಲಿಸಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಪ್ರಧಾನಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ಕಿಡಿ. ಪಾಕಿಸ್ತಾನದ ವಿರುದ್ಧ ಬಿಕಾನೇರ್ನಲ್ಲಿ ಪ್ರಧಾನಿ ಮೋದಿ ಗುಡುಗಿದ್ರೆ, ಇತ್ತ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಭಾಷಣ ನಿಲ್ಲಿಸಿ ನಮ್ಮ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಮೋದಿಜಿ, ಪೊಳ್ಳು ಭಾಷಣಗಳನ್ನು ನಿಲ್ಲಿಸಿ ಈ ಬಗ್ಗೆ ನನಗೆ ಹೇಳಿ. 1. ಭಯೋತ್ಪಾದನೆ ಬಗ್ಗೆ ಪಾಕಿಸ್ತಾನದ ಹೇಳಿಕೆಯನ್ನ ನೀವು ಏಕೆ ನಂಬಿದ್ದೀರಿ? 2. ಟ್ರಂಪ್ಗೆ ತಲೆಬಾಗಿ ಭಾರತದ ಹಿತಾಸಕ್ತಿಯನ್ನ ಏಕೆ ತ್ಯಾಗ ಮಾಡಿದ್ದೀರಿ? 3. ಕ್ಯಾಮ್ರಾಗಳ ಮುಂದೆ ಮಾತ್ರ ನಿಮ್ಮ ರಕ್ತ ಏಕೆ ಕುದಿಯುತ್ತಿದೆ? ನೀವು ಭಾರತದ ಗೌರವಕ್ಕೆ ಧಕ್ಕೆ ತಂದಿದ್ದೀರಿ. ಹೀಗಂತ ಹೇಳೋ ಮೂಲಕ ಪ್ರಧಾನಿ ಮೋದಿ ವಿರುದ್ಧ ರಾಹುಲ್ ಗಾಂಧಿ ತೀವ್ರ ಅಸಮಾಧಾನ ಹೊರಹಾಕಿದ್ದಾರೆ. ಇದರ ನಡುವೆ ಜಮ್ಮು ಕಾಶ್ಮೀರದಲ್ಲಿ ಉಗ್ರರ ಹುಡುಕಾಟ ಸಾಗಿದೆ. ಕಿಶ್ತ್ವಾರದಲ್ಲಿ ಉಗ್ರರು ಹಾಗೂ ಸೈನಿಕರ ನಡುವೆ ಗುಂಡಿನ ಚಕಮಕಿ ನಡೆದಿದೆ. ಜೈಷ್ ಎ ಮೊಹಮ್ಮದ್ ಸಂಘಟನೆಗೆ ಸೇರಿದ ಓರ್ವ ಉಗ್ರನನ್ನ ಹೊಡೆದುರುಳಿಸಿದೆ ಸೇನೆ. ಉಗ್ರರೊಂದಿಗೆ ಈ ಕಾಳಗದಲ್ಲಿ ಸೇನೆಯ ಓರ್ವ ಯೋಧ ಹುತಾತ್ಮರಾಗಿದ್ದಾರೆ. ಪ್ರಧಾನಿ ಮೋದಿ ಇಂದು ಬಿಕಾನೇರ್ನಲ್ಲಿ ನೀಡಿರುವ ಎಚ್ಚರಿಕೆಯನ್ನ ಪಾಕಿಸ್ತಾನ ಹೇಗೆ ಪರಿಗಣಿಸುತ್ತದೆ ಎಂದು ನೋಡಬೇಕಿದೆ. ಅಲ್ಲದೆ ವಿಶ್ವ ಸಮುದಾಯದ ನೆರವಿನೊಂದಿಗೆ ಪಾಕಿಸ್ತಾನವನ್ನ ಮೂಲೆಗುಂಪು ಮಾಡುವ ಕೇಂದ್ರ ಸರ್ಕಾರದ ಯೋಜನೆ ಕಾರ್ಯರೂಪಕ್ಕೆ ಬಂದರೆ ಉಗ್ರರ ಉಪಟಳ ಕಡಿಮೆಯಾಗುವುದರಲ್ಲಿ ಅನುಮಾನವಿಲ್ಲ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18.